ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿರುವುದು ನಮಗೆ ಆತಂಕ ತಂದಿದೆ ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಜವಡೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಉಪಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿದ ಬಳಿಕ ನಮಗೆ ಸಾಕಷ್ಟು ಸಂತೋಷವಾಗಿತ್ತು. ಆದರೆ ಸರ್ಕಾರ ವಿನಾಕಾರಣ ಕಾಲಹರಣ ಮಾಡುತ್ತಿದೆ ಎಂದು ಹೇಳಿದರು. ಈ ಕೂಡಲೇ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಹೊಸ ಆಶಯ ಒಂದು ಚಿಗುರೊಡೆಯಿತು. ಇನ್ನೇನು ಏನು ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ನಾವೇನು ವಂಚಿತರಾಗಿದ್ದೀವೋ ಅದನ್ನು ಪಡೆಯುವಂಥ ಕಾಲ ಇನ್ನೇನು ಭಾಳ ಸಮೀಪ ಬಂತು ಅಂತೇಳಿ ನಾವು ಅಂದ್ಕೊಂಡೀವಿ. ಆದರೆ ರಾಜ್ಯ ಸರ್ಕಾರ 11/12/2024 ಒಳ ಮೀಸಲಾತಿಯನ್ನು ನಾವು ಕೂಡ ಇತರ ರಾಜ್ಯಗಳಂತೆ ದಿನಾಂಕ 12/11/2024 ನ್ಯಾಯಮೂರ್ತಿ H.N. ನಾಗಮೋಹನ್ ದಾಸ್ ಏಕಸದಸ್ಯ ಪೀಠ ಆಯೋಗವನ್ನು ನೇಮಕಾತಿ ಮಾಡಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಯೋಗಕ್ಕೆ 3 ತಿಂಗಳ ಗಡುವನ್ನು ನೀಡಿ 3 ತಿಂಗಳ ಒಳಗಡೆಯಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೀವಿ ಅಂಥೇಳಿ ಗಡುವನ್ನು ನೀಡಿ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಆಯೋಗ ಆಯಿತು. ಆದರೆ ಮತ್ತೆ ನಮಗೆ ಭಯ ಕಾಡ್ತು. ಮೊನ್ನೆ 4 ದಿನಗಳ ಹಿಂದೆ ಆಯೋಗದ ಮುಖ್ಯಸ್ಥರಾದಂಥ H.N. ನಾಗಮೋಹನ್ ದಾಸರವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ನಾವು ಸರ್ಕಾರದ ಏನು ಗಡುವಿದೆಯೋ ಅದರ ಒಳಗಡೆಯಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಒಂದು ವೇಳೆ ಅದು ವರದಿ ಸಲ್ಲಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೆ ಮತ್ತೆ ಸರ್ಕಾರಕ್ಕೆ ನಾವು ಸಮಯವನ್ನು ಕೇಳ್ತೀವಿ ಅನ್ನುವಂಥ ಏನು ಅವರು ಹೇಳಿಕೆ ಕೊಟ್ಟಿದ್ದಾರೋ ಮತ್ತೆ ನಮಗೆ ಭಯ ಶುರುವಾಗಿದೆ. ಒಂದು ವೇಳೆ ಅವರ ಹೇಳಿಕೆಯಂತೆ ಸಮಯ ಒಂದು ವೇಳೆ ಕೇಳಿದ್ರು ಅಂತಂದರೆ ಸರ್ಕಾರವು ಕೂಡ ಅದಕ್ಕೆ ಸ್ಪಂದಿಸಿ 1 ತಿಂಗಳ ಮತ್ತೆ ಕಾಲಾವಕಾಶ ನೀಡಿದರೆ ಒಂದು ವೇಳೆ ಅಷ್ಟರಲ್ಲಿನೇ ಚುನಾವಣೆ ಆಯೋಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಚುನಾವಣೆಗಳು ಆದೇಶ ಹೊರಗೆ ಬಂದು ನೀತಿ ಸಂಹಿತೆ ಒಂದು ವೇಳೆ ಜಾರಿ ಆದರೆ ಮತ್ತೆ 4-5 ತಿಂಗಳವರೆಗೆ ಸದಾಶಿವ ಒಳ ಮೀಸಲಾತಿ ಕುರಿತು ಯಾರೂ ಮಾತನಾಡುವ ಹಾಗೆ ಮತ್ತೆ 4-5 ತಿಂಗಳು ಮುಂದೆ ಹೋಯಿತು. ಹಾಗಾದರೆ 30 ವರ್ಷಗಳ ನಮ್ಮ ಹೋರಾಟ ಸಾವು ನೋವಿನ ಹೋರಾಟದ ರೂಪರೇಷೆಗಳು ಏನಾಗಬಾರ್ದು ಅನ್ನುವಂಥ ದುಡುಗು ನಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕೆ ನಾವು H. ನಾಗಮೋಹನ್ ದಾಸ್ ಅವರ ಏನು ಸರ್ಕಾರಕ್ಕೆ ಸಮಯವನ್ನು ಕೇಳ್ತೀನಿ ಅನ್ನುವಂಥ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಅದನ್ನು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವು ಖಂಡಿಸ್ತೀವಿ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನವೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.